ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ, ಟೈಮ್ ಬಂದು 1 ಗಂಟೆ ಆಗ್ತಾಯಿದೆ. ಏನಂದರೆ ಊರಿಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಊರಿಗೆ ಹೊರಡಬೇಕು. ಕೌಶಿ ಇವತ್ತು ಹಾಫ್ ಡೇ ಅಂತ ಅಂದ್ಕೊಂಡೆ. ಹಾಫ್ ಡೇ ಅಂದರೆ ಒಂದು 2:30-3 ಗಂಟೆಗೆಲ್ಲ ಬರ್ತಾನೆ. ಆದರೆ ಅವನು 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದಾನೆ. 4 ಗಂಟೆಗೆ ಬಂದು ಅವ್ನು ಬಂದು ಕೈಕಾಲು ಮುಖ ತೊಳೆದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ನಾವು ಹೊರಡುವಾಗ ಲೇಟ್ ಆಗಿಬಿಡುತ್ತೆ. ಗೊತ್ತಿಲ್ಲ ಏನು ಮಾಡ್ತೀವಿ ಅಂತೇಳಿ. ನಾನು ಫಸ್ಟ್ ಅಂದ್ಕೊಂಡಿದ್ದೀನಿ ಕೌಶಿನ ಕನಕಪುರಕ್ಕೆ ಬಿಟ್ಟೋಗೋಣ ಅಂತೇಳಿ. ಏಕೆಂದರೆ ಕನಕಪುರದಲ್ಲಿ ಕೆಂಚಿನೂ ಅಲ್ಲೇ ಇದ್ದಾಳೆ, ಮತ್ತು ಲಿಕ್ಕಿ ಹೇಮ ಎಲ್ಲ ಇದ್ದಾರಲ್ಲ, ಅಲ್ಲಿ ಇರ್ತಾನೆ ಇವತ್ತೊಂದು ದಿನ. ಮತ್ತು ನಾಳೆ ಬರ್ತಾನೆ. ಸುಮ್ಮನೆ ಮಳವಳ್ಳಿಲಿ ಯಾರೂ ಇರಲ್ಲ, ಅದಕ್ಕೆ ಬೇಡ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಅವನು ಎಷ್ಟೊತ್ತಿಗೆ ಬರ್ತಾನೆ ಏನೂ ಗೊತ್ತಿಲ್ಲ. ಆಮೇಲೆ ನನಗೆ ಇಲ್ಲಿ ಹೊರಡುವಾಗನೇ ಅವ್ನು 4 ಗಂಟೆಗೆ ಬಂದರೆ 4:15 ಅಷ್ಟೊತ್ತಾಗ್ಬಿಡುತ್ತೆ. ಅವ್ನು ಬಂದು ಡ್ರೆಸ್ ಚೇಂಜ್ ಮಾಡಿ ಮುಖ ತೊಳೆದು ಮತ್ತೆ ಬಟ್ಟೆ ಹಾಕ್ಕೊಂಡು ಹೊರಡುವಾಗ ಆಗುತ್ತೆ 4:15. ನಾವು ಬಸ್ ಹತ್ಕೊಂಡು ಹೋಗುವಾಗ ಎಷ್ಟೊತ್ತಾಗುತ್ತೆ ಅನ್ನೋ ಗೊತ್ತಿಲ್ಲ. ಅದಕ್ಕೇನಾದರೂ ನನಗೆ ಡೈರೆಕ್ಟ್ ಗಾಡಿ ಏನಾದರೂ ಸಿಕ್ಕಿದ್ರೆ ನಾನು ಡೈರೆಕ್ಟಾಗಿ ಮಳವಳ್ಳಿಗೆ ಹೋಗ್ತೀನಿ. ಅವನನ್ನು ಕನಕಪುರದಲ್ಲಿ ಇಳಿಸ್ಬಿಟ್ಟು, ಏನಾದರೂ ಡೈರೆಕ್ಟ್ ಗಾಡಿ ಸಿಕ್ಕಿಲ್ಲ, ಕನಕಪುರ ಗಾಡಿ ಸಿಕ್ತು ಅಂದರೆ ಆಮೇಲೆ ಕನಕಪುರಕ್ಕೆ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ಯೋಚನೆ ಮಾಡ್ತೀನಿ. ಓಕೆ, ಕನಕಪುರದಲ್ಲೇ ಉಳ್ಕೊಳ್ಳ ಅಥವಾ ಊರಿಗೆ ಹೋಗ್ಲಾ ಅಂತ ಯೋಚನೆ ಮಾಡಿ ಆಮೇಲೆ ಪ್ಲ್ಯಾನು. ಸದ್ಯಕ್ಕೆ ಇನ್ನೂ ಏನು ಪ್ಲ್ಯಾನ್ ಇಲ್ಲ. ಮಳವಳ್ಳಿಗೆ ಹೋಗೋದಾ ಇಲ್ಲ ಕನಕಪುರಕ್ಕೆ ಹೋಗೋದಾ ಅಂತ ಪ್ಲ್ಯಾನ್ ಇಲ್ಲ. ಇವನು ಒಂದು 2:30-3 ಗಂಟೆಗೆ ಬಂದ್ರೂ ಸ್ವಲ್ಪ ಮಳವಳ್ಳಿಗೆಲ್ಲ ಹೋಗ್ಬೋದು. ನೋಡೋಣ ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ, ನನಗೂ ಐಡಿಯಾ ಇಲ್ಲ. ನೋಡೋಣ. ಅದಕ್ಕೆ ನಾನು ಇವಾಗ ಆಯಿಲೆಲ್ಲ ಹಚ್ಕೊಂಡು ಕೂತಿದ್ದೀನಿ. ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡಿ ಹಾಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡುವಾಗ ಮತ್ತೆ ನಾಳೆ ವಾಪಸ್ ಬರ್ತೀವಿ. ಆದರೂ ಬಟ್ಟೆ ಎಲ್ಲ ಬೇಕಿರುತ್ತಲ್ಲ, ಒಂದು ಜೊತೆ ಡ್ರೆಸ್ ಆದರೂ ಬೇಕು. ಹಾಗೆ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿ ಆಗುವಾಗ ಅವ್ನು ಬರ್ತಾನೆ. ಅಷ್ಟೊತ್ತಿಗೆ ಬಂದ ತಕ್ಷಣ ಬೇಗ ಹೊರಡೋದು ಅಂತ ಅಂದ್ಕೊಂಡಿರ್ತೀನಿ. ಅವ್ನು ಬಂದು ಒಂದು ಸ್ವಲ್ಪ ತುಂಬಾ ನಿಧಾನ ರೆಡಿಯಾಗಿ ಹೊರಡೋದು. ಬಂದು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಹೂ ಅಂದ್ಕೊಂಡು ಆಮೇಲೆ ರೆಡಿ ಆಗ್ತಾನೆ, ಆ ಥರ. ಓಕೆ, ನೋಡೋಣ ಎಷ್ಟೊತ್ತಿಗೆ ಬರ್ತಾನೆ ಏನು ಅಂತೇಳಿ. ಓಕೆ, ಆಮೇಲೆ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ. ಕೌಶಿ 4:15 ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ನೋಡಿದರೆ 4 ಗಂಟೆಗೆ ಬಂದ. ಸ್ವಲ್ಪ ಬೇಗನೆ ಬಂದು ರೆಡಿಯಾಗಿ ಬಿಡುವಾಗ 4:15 ಆಯಿತು. ಅವನೇನಾದರೂ 4:15 ಬಂದಿದ್ರೆ 5 ಗಂಟೆಗೆ ಬಿಡ್ತಿದ್ವಿ. ಆದರೆ ಅವನು 4 ಗಂಟೆಗೆ ಬಂದಿರೋದ್ರಿಂದ 4:15ಗೆ ನಾವು ಬಿಟ್ಟಿದ್ದು. ನಾವು ಬಿಟ್ಟು ಹೊರಡುವಾಗ ಅಂದರೆ ಬಸ್ಸೆಲ್ಲ ಹತ್ತಿ ಹೊರಡುವಾಗ ಇಲ್ಲೇ ಆಗಿರುತ್ತೆ 4:45, 5 ಗಂಟೆ ಹತ್ತತ್ರ ಆಗಿಬಿಡುತ್ತೆ. ಮತ್ತು ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ಕನಕಪುರ ಬಸ್ ಹತ್ತಿದ ಮೇಲೆ ನಮಗೆ ಫುಲ್ಲು ರಶ್ಶು. ಬಸ್ಸು ಫುಲ್ ಅಂದರೆ ನಿಂತ್ಕೊಳ್ಳೋಕ್ಕಷ್ಟೇ ಜಾಗ ಇರುವಂಥದ್ದು, ಅದು ಸಿಗೋಲ್ಲ. ಇವಾಗಂತಲ್ಲ, ಯಾವಾಗಲೂ ಅಷ್ಟೇ ಸೀಟೇ ಇರೋಲ್ಲ, ಖಾಲಿ ಇರೋಲ್ಲ ಬಸ್, ಯಾವಾಗಲೂ ರಶ್ ಇರುತ್ತೆ. ಅದೇ ಸಂಜೆ ಟೈಮ್ ಹೋಗ್ತೀನಿ ಅಂದರೆ ಫುಲ್ಲು ರಶ್ ಇರುತ್ತೆ. ಆಮೇಲೆ ಹಾರೋಹಳ್ಳಿ ಬಿಟ್ಟ ಮೇಲೆ ಒಂದೊಂದು ಸೀಟ್ಗಳು ಖಾಲಿ ಐತೆ. ಮತ್ತು ಅಲ್ಲೊಂದು ಹಾಸ್ಪಿಟಲೆಲ್ಲ ಬರುತ್ತಲ್ಲ, ಹಾರೋಹಳ್ಳಿ ಆದಮೇಲೆ ಅಲ್ಲಿ ಸ್ವಲ್ಪ ಜನ ಇಳೀತಾರೆ. ಅದಾದಮೇಲೆ ಒಂದೊಂದು ಸೀಟ್ಗಳು ಸಿಗುತ್ತೆ ಅಷ್ಟೇ. ಹಾಗೆ ನನಗೆ ಒಂದು ಸೀಟ್ ಸಿಕ್ತು, ಕೌಶಿಗೆ ಸಿಗಲಿಲ್ಲ, ಅವನಾಗೆ ನಿಂತ್ಕೊಂಡೇ ಇದ್ದಾನೆ. ಆಮೇಲೆ ನಾನು ಕನಕಪುರಕ್ಕೆ ಬಂದಾಗ ನನಗೆ ಒಂದು 8 ಗಂಟೆ 8:15 ಆಗಿತ್ತು. ಆವಾಗ ಅವನಿಗೆ ಆಟೋ ಹತ್ತಿಸ್ಬಿಟ್ಟು ನೀನು ಹೊರಡು, ನನಗೇನಾದರೂ ಅಂದರೆ ಕನಕಪುರಕ್ಕೆ ಹೋಗು, ನನಗೇನಾದರೂ ಬಸ್ ಸಿಕ್ಕಿಲ್ಲ ಮಳವಳ್ಳಿಗೆ ಅಂದರೆ ನಾನು ಮತ್ತೆ ಆಟೋ ಮಾಡ್ಕೊಬರ್ತೀನಿ. ನನಗೇನಾದರೂ ಬಸ್ ಏನಾದರೂ ಸಿಕ್ಕಿದ್ರೆ ಮಳವಳ್ಳಿಗೆ, ನಾನು ಮಳವಳ್ಳಿಗೆ ಹೊರಡ್ತೀನಿ, ಇಲ್ಲಾಂದರೆ ಕನಕಪುರಕ್ಕೆ ಬರ್ತೀನಿ ಅಂದ್ಬಿಟ್ಟು ಅವ್ನು ಆಟೋ ಹತ್ತಿಸ್ಬಿಟ್ಟು ಕಳಿಸಿದ್ದು. ಆಮೇಲೆ ನಾನು ಹೋಗೋದಕ್ಕೂ ಬಸ್ ಸ್ಟ್ಯಾಂಡಿಗೆ ಅಂದರೆ ಆಟೋ ಹತ್ಸುವಂಥ ಜಾಗನೇ ಬೇರೆ, ಮತ್ತು ನಾನು ಬಸ್ ಹತ್ತುವಂಥ ಜಾಗನೇ ಬೇರೆ ಇರುತ್ತೆ. ಆಮೇಲೆ ಬಸ್ ಸ್ಟ್ಯಾಂಡಿಗೆ ಬಸ್ಸು ಹೋಗೋದಕ್ಕೂ ನಾನು ಹೋಗೋದಕ್ಕೂ ಒಂದೇ ಆಗಿತ್ತು. ಆಮೇಲೆ ಹತ್ಕೊಂಡೆ ಮಳವಳ್ಳಿ ಗಾಡಿ. ಹಾಗೆ ಮೋಹನ್ ಮಾಮನ ಹೇಳಿದ್ರು, ಮಳೆ ಬರ್ತಾಯಿದೆ ಇಲ್ಲೆಲ್ಲ, ಅಲ್ಲೇನಾದರೂ ಮಳೆ ಜೋರೇನಾದರೂ ಆದರೆ ನೀನು ಕನಕಪುರನೇ ಹೋಗು ಅಂತೇಳಿ. ಆಮೇಲೆ ನಾನು ಇಲ್ಲ, ಆ ಥರ ಏನೂ ಜೋರೇನಿಲ್ಲ, ಬರ್ತಿದ್ದೀನಿ ಅಂದ್ಬಿಟ್ಟು ಮೋಹನ್ ಮಾಮನಿಗೆ ಫೋನ್ ಮಾಡಿದ್ದೆ. ಆಮೇಲೆ ನಾನು ಹಾಡ್ಲಿ ಸರ್ಕಲ್ ಆ ಥರ ಬರುವಾಗ ಮತ್ತೆ ಒಂದು ಸರಿ ಫೋನ್ ಮಾಡ್ತೀನಿ. ಅವ್ರು ಬಂದು ವೆಯ್ಟ್ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ. ಆಮೇಲೆ ಸರಿ ಅಂದ್ಬಿಟ್ಟು ಅವ್ರು ಬಂದು
ಮಳವಳ್ಳಿ ಬಸ್ ಸ್ಟ್ಯಾಂಡಲ್ಲಿ ಇದ್ದರು. ಆಮೇಲೆ ನಾನು ಹತ್ಕೊಂಡು ಹಾಗೆ ಪತಂಜಲಿಲಿ ಏನೋ ಪ್ರಾಡಕ್ಟ್ ಬೇಕಿತ್ತು ಅಂದ್ಬಿಟ್ಟು ನಾವಿಲ್ಲಿ ಪತಂಜಲಿಲಿ ಅಂದರೆ ಮಳವಳ್ಳಿಯಲ್ಲಿ ಒಂದು ಪತಂಜಲಿ ಇದಿದೆ ಅಂಗಡಿ, ಅಲ್ಲಿ ಹೋಗ್ತಾ ಇದ್ದೀವಿ. ಅದು ಕ್ಲೋಸ್ ಆಗಿದೆ ಅಂಥೇಳಿ ನಮಗೆ ಗೊತ್ತಿಲ್ಲ. ಪತಂಜಲಿ ಅಂಗಡಿ ಇರುವಂಥದ್ದು ಈಶ್ವರನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಇತ್ತು. ಅಂದರೆ ನಾನು ಒಂದೆರಡು ಸರಿ ಹೋದಾಗ ನೋಡಿದ್ದೆ ಅಲ್ಲಿ ಪತಂಜಲಿದು ಅಂಗಡಿ ಇದೆ ಅಂತೇಳಿ. ನನಗೆ ಅದು ಕ್ಲೋಸ್ ಆಗಿದೆ ಅಂತ ಗೊತ್ತಿಲ್ಲ. ಹಾಗೆ ಇದು ಯಾವ ಬೀದಿ ಅಂತೆಲ್ಲ ಗೊತ್ತಿಲ್ಲ. ಕೋಟೆನಾ ಗೊತ್ತಿಲ್ಲ ನನಗೆ, ಯಾಕೆಂದರೆ ನಾವೆಲ್ಲ ಇಲ್ಲೆಲ್ಲ ಬರೋದೇ ಇಲ್ಲ. ನಾವು ಯಾವಾಗಲಾದರೂ ತುಂಬ ಕಡಿಮೆ ಈ ಕಡೆ ರೂಟೆಲ್ಲ ಓಡಾಡುವಂಥದ್ದು. ಯಾವಾಗಲಾದ್ರೂ ಹೀಗೆ ಮಾಮನ ಜೊತೆ ಗಾಡಿಯಲ್ಲಿ ಏನೋ ಒಂದು ತರಬೇಕು ಆ ಥರ ಟೈಮಲ್ಲಿ ಅಷ್ಟೇ ಈ ಥರ ಬರ್ತೀವಿ. ಇಲ್ಲಾಂದರೆ ಈ ರೂಟು ಬರಲ್ಲ. ಏನಾದರೂ ಈಶ್ವರನ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೂ ನಾವು ಆಟೋ ಮಾಡ್ಕೊಂಡು ಬರ್ತೀವಿ, ಆಟೋದಲ್ಲೇ ಹೊರ್ಟೋಗ್ತೀವಿ. ಅಂದರೆ ಆಟೋ ಬರೋ ಅಂಥದ್ದೇ ಬೇರೆ ರೂಟು. ಇವಾಗ ನಾವು ಗಾಡಿಯಲ್ಲಿ ಬಂದಿದ್ದೆ ಬೇರೆ ರೂಟು. ಇವಾಗ ನೋಡ್ತಿದ್ದೀರಲ್ಲ ಇದೇ ಈಶ್ವರನ ದೇವಸ್ಥಾನ. ಇಲ್ಲೇ ಪತಂಜಲಿ ಅಂಗಡಿ ಇದ್ದಿದ್ದು. ಆಮೇಲೆ ನೋಡಿದ್ರೆ ಆ ಅಂಗಡಿ ಕ್ಲೋಸ್ ಆಗಿಬಿಟ್ಟಿತ್ತು. ಆಮೇಲೆ ಅಲ್ಲಿ ಒಂದಷ್ಟು ಜನ ನಿಂತಿದ್ರು. ಮತ್ತು ಅವ್ರನ್ನ ಕೇಳಿದ್ವಿ, ಏನು ಇಲ್ಲಿ ಪತಂಜಲಿ ಅಂಗಡಿ ಕ್ಲೋಸ್ ಮಾಡಿಬಿಟ್ಟಿದ್ದಾರಾ, ಇಷ್ಟು ಬೇಗ ಕ್ಲೋಸ್ ಮಾಡಿದ್ದಾರಾ ಅಂತ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಇದು ಕ್ಲೋಸ್ ಆಗಿಯೇ ತುಂಬ ದಿನ ಆಗಿಬಿಟ್ಟಿದೆ ಅಂತ ಹೇಳಿದ್ರು. ಓ ಹೌದಾ ಅಂತ ಅಂದ್ಬಿಟ್ಟು, ಹೌದಾ ನಮಗೆ ಗೊತ್ತಿರಲಿಲ್ಲ, ನಮಗೆ ಏನೋ ಬೇಕಿತ್ತು ಅದು ತೊಗೊಳ್ಳೋಣ ಅಂತೇಳಿ ಬಂದ್ವಿ ಅಂತ ಹೇಳಿದ್ವಿ. ಇಲ್ಲ ಸರ್ ತುಂಬ ದಿನ ಆಯಿತು ಕ್ಲೋಸ್ ಆಗಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ನೆಕ್ಸ್ಟು ಅದು ನೋಡಿಕೊಂಡು ಆಮೇಲೆ ಮನೆಗೆ ಹೋದ್ವಿ. ಮನೆಗೆ ಹೋಗೋದ್ರೊಳಗಡೆ ನಮ್ಮ ಪುಡ್ತಯ್ಯವ್ವ ನಮಗೆ ಮಟನ್ ಸಾರು ಮತ್ತು ಚಿಕನ್ ಚಾಪ್ಸು ಮತ್ತು ಅದರಲ್ಲಿ ಸ್ವಲ್ಪ ಕಬಾಬೆಲ್ಲ ಮಾಡಿದರು. ಮತ್ತು ಮನೆಗೆ ಹೋದ್ಮೇಲೆ ಯಾವುದೇ ವೀಡಿಯೋ ಮಾಡಲಿಲ್ಲ. ಹೋಗ್ಬಿಟ್ಟು ಅಂದರೆ ನಾನು ಮನೆಗೆ ಅಂದರೆ ಮಳವಳ್ಳಿಗೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ ನಾನು 9:30 ಆಗಿತ್ತು. ಆಮೇಲೆ ನಾನು ಮನೆಗೆ ಹೋಗುವಾಗ ಇಲ್ಲಿ ಪತಂಜಲಿಗೆ ಬಂದು ಅಲ್ಲಿಂದ ಮನೆಗೆ ಹೋಗುವಾಗ 10 ಗಂಟೆ ಆಯಿತು. ಹೋಗಿದ ತಕ್ಷಣ ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಬಿಸಿ ಬಿಸಿ ಮುದ್ದೆ ಎಲ್ಲ ಮಾಡ್ತಾಯಿದ್ರು ನಾನು ಹೋದ್ಮೇಲೆ. ಆಮೇಲೆ ಊಟ ಹಾಕ್ಕೊಂಡು ಊಟ ಮಾಡಿಬಿಟ್ಟು ಮಲಗಿದ್ದು ಆ ಥರ ಆಗಿದ್ದು. ಅದಕ್ಕೆ ಮತ್ತೆ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ. ಇದು ಬಸ್ ಸ್ಟ್ಯಾಂಡು. ಅಂದರೆ ಆ ಟೈಮಲ್ಲಿ 9:45 10 ಗಂಟೆ ಅಂದರೆ ಫುಲ್ಲು ಖಾಲಿ ಹೊಡಿತಾ ಇದೆ ಆ ಥರ. ಅದಾದಮೇಲೆ ನೆಕ್ಸ್ಟ್ ಡೇ ನಾನು ಊರಿಗೆ ಬಂದಿದ್ದೆ ಏನಕ್ಕೆ ಅಂದರೆ ಒಂದು ಫಂಕ್ಷನ್ ಇತ್ತು ಮೈಸೂರಲ್ಲಿ. ಆ ಫಂಕ್ಷನ್ನ ಅಟೆಂಡ್ ಮಾಡಬೇಕು ಅಂಥೇಳಿ ಗೃಹ ಪ್ರವೇಶ ಇದ್ದಿದ್ದು. ಅದನ್ನು ಅಟೆಂಡ್ ಮಾಡಬೇಕು ಅಂತಲೇ ಬೆಂಗಳೂರಿಂದ ನಾನು ಬಂದಿದ್ದು. ಇವಾಗ ನಾನು ಮೈಸೂರು ಒಳಗಡೆ ಅಲ್ಲ, ವಿದ್ಯಾ ವಿಕಾಸ್ ಕಾಲೇಜು ಅಥವಾ ಏನಂತ ಹೇಳ್ತೀವಿ, ದೇವೇಗೌಡ ಪೆಟ್ರೋಲ್ ಬಂಕ್ ಅಂತ ಬರುತ್ತೆ ಅಲ್ಲಿ, ಅಥವಾ ಸರ್ಕಲ್ಲು ಏನೋ ಹೇಳ್ತಾರೆ, ಅಲ್ಲಿ ಇಳಿದ್ಬಿಟ್ಟು ನಾವು ದೇವೇಗೌಡ ಸರ್ಕಲ್ ಅಥವಾ ದೇವೇಗೌಡ ಪೆಟ್ರೋಲ್ ಬಂಕ್ ಎರಡರಲ್ಲಿ ಯಾವ್ದು ಹೇಳಿದ್ರೂ ಓಕೆ. ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ನಾವು ಗೃಹ ಪ್ರವೇಶದ ಮನೆಗೆ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಮತ್ತು ಅಕ್ಕ ಇಬ್ಬರೂ. ನಾನು ಒಬ್ಬಳೇ ಹೋಗ್ತಿದ್ದೆ. ಮತ್ತು ಅಕ್ಕನಿಗೆ ಫೋನ್ ಮಾಡಿದಾಗ ನಿನಗೇನಾದರೂ ಹೇಳಿದಾರಾ ಬರ್ತೀಯ ಅಂತ ಕೇಳಿದೆ. ಆಮೇಲೆ ಹೌದು ಹೇಳಿದ್ದಾರೆ, ಬರ್ತೀನಿ ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅಕ್ಕ ಮಳವಳ್ಳಿಗೆ ಬಸ್ ಸ್ಟ್ಯಾಂಡಿಗೆ ಬಂದಿದ್ರು. ನಾನು ಅಲ್ಲಿ ಬಂದುಬಿಟ್ಟು ಅಲ್ಲಿಂದ ಇಬ್ಬರೂ ಒಟ್ಟಿಗೆ ಗೃಹ ಪ್ರವೇಶದ ಮನೆಗೆ ಬಂದಿದ್ದು. ಹಾಗೆ ನಾನು ಸೀರೆಲ್ಲ ಉಟ್ಕೊಂಡಿದ್ದರೆ ನಾನು ಅದು ವೀಡಿಯೋನೇ ಮಾಡಿಲ್ಲ. ಆಮೇಲೆ ಅಂದ್ಕೊಂಡೆ ವೀಡಿಯೋ ಮಾಡೇ ಇಲ್ಲ ಅಂತೇಳಿ. ಆಮೇಲೆ ಗೃಹ ಪ್ರವೇಶದ ಮನೆಗೆ ಬಂದು ಅಷ್ಟೊತ್ತಿಗೆ ಪೂಜೆ ಗೀಜೆ ಎಲ್ಲ ಆಗಿತ್ತು. ಅಂದರೆ ಸತ್ಯನಾರಾಯಣ ಪೂಜೆ ಎಲ್ಲ ಇರುತ್ತಲ್ಲ ಅದೆಲ್ಲ ಆಗಿತ್ತು. ಸುಮ್ಮನೆ ಹಾಗೆ ಒಂದು ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ, ಇನ್ನೇನು ಅಲ್ಲೆಲ್ಲೂ ಯಾರ್ದು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ. ಹಾಗೆ ಅಲ್ಲಿ ಮುಗಿಸ್ಕೊಂಡು ನಾವು ಹೋದಾಗ ಒಂದು 11:45 ಆಗಿತ್ತು. ಮತ್ತು ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ಮತ್ತೆ ನಾವು ಅಲ್ಲಿಂದ ಹೊರಟ್ವಿ. ಗೃಹ ಪ್ರವೇಶದ ಮನೆ ಅಂದಮೇಲೆ ಸ್ವಲ್ಪ ಮನೆಗಳನ್ನ ಯಾವ ಥರ ಕಟ್ಟಿದ್ದಾರೆ ಏನು ಅದೆಲ್ಲ ನೋಡ್ತೀವಿ. ಆದರೆ ನಮಗೆ ಅಲ್ಲೆಲ್ಲ ಜನಗಳೆಲ್ಲ ಇರೋದ್ರಿಂದ ನೋಡೋಕ್ಕಾಗಲಿಲ್ಲ. ಕೆಳಗಡೆ ಮನೆ ಮೇಲೆ ಹೋಗ್ಬಿಟ್ಟು ಸ್ವಲ್ಪ ಎಲ್ಲ ನೋಡಿದ್ವಿ, ಕೆಳಗಡೆ ಮನೆಯೆಲ್ಲ ನೋಡೋಕ್ಕಾಗಲಿಲ್ಲ. ಹಾಗೆ ನೋಡಿಕೊಂಡು ಸ್ವಲ್ಪ ಊಟ ಮಾಡಿಕೊಂಡು, ಅಂದರೆ ಗೃಹ ಪ್ರವೇಶ ದಿನ ಏನೂ ನೋಡೋಕ್ಕಾಗಲ್ಲ, ಎಲ್ಲರೂ ಜನಗಳೆಲ್ಲ ಓಡಾಡ್ತಾ ಇರ್ತಾರಲ್ಲ ಅದರಿಂದ. ಅದಾದಮೇಲೆ ಬೇಕಾದ್ರೆ ಖಾಲಿ ಎಲ್ಲ ಆದಮೇಲೆ ಜನಗಳು ನೋಡ್ಬೋದು. ಆ ಟೈಮಲ್ಲಿ ಎಲ್ಲರೂ ಅಲ್ಲಲ್ಲೇ ಓಡಾಡ್ತಾ ಇರ್ತಾರಲ್ಲ, ನೋಡೋಕ್ಕಾಗಿಲ್ಲ. ಅದಾದಮೇಲೆ ಮನೆಗೆ ಬಂದು ಮಳವಳ್ಳಿಗೆ ಮತ್ತೆ ಸೀರೆ ಎಲ್ಲ ಚೇಂಜ್ ಮಾಡಿಕೊಂಡು ಮತ್ತೆ ಡ್ರೆಸ್ ಹಾಕ್ಕೊಂಡು ಮತ್ತೆ ನಾನು
ಮೋಹನ್ ಮಾಮನು ಗಾಡಿಯಲ್ಲಿ ಹೊರಟ್ರು, ಅವರು ಕೌಶಿನ ಕರ್ಕೊಂಡು ಹೊರಡ್ತೀನಿ ಅಂತೇಳಿ. ನಾನು ಅಲ್ಲಿಂದ ಬೆಂಗಳೂರಿಗೆ ಬಸ್ ಹತ್ತದೆ. ಇದು ನೋಡ್ತಿರ್ಬೋದು, ಸುಮಾರು ಸರಿ ನೋಡಿದ್ದೀರ. ಇದು ಏನು ಹೇಳ್ತಾರೆ ಇದಕ್ಕೆ, ಮಳವಳ್ಳಿ ಕೆರೆ. ಹಾಗೆ ಇಲ್ಲಿಂದ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಹಾಗೆ ಬಸ್ಸು ಅಂದರೆ 3:30 ಬಸ್ಸು ನಾನು ಹತ್ತಿದಾಗ ಏನಂದರೆ ನಾನ್ ಸ್ಟಾಪ್ ಗಾಡಿ ಸಿಕ್ತು 3:30. ನಂಗೆ ಗೊತ್ತಿಲ್ಲ ಅಷ್ಟೊತ್ತಲ್ಲೆಲ್ಲ ನಾನ್ ಸ್ಟಾಪ್ ಗಾಡಿ ಸಿಗುತ್ತೆ ಅಂತೇಳಿ. ಅದು ಅಷ್ಟೇ ಸಿಕ್ತು, ರಶ್ ಇತ್ತು. ನಾನು 6:30ಗೆ ಮನೆಗೆ ಬಂದೆ. ಇವಾಗ 6:45 ಅಂದರೆ ಇನ್ನೊಂದು 10 ನಿಮಿಷ ಇದೆ ಅಷ್ಟೇ, 7 ಗಂಟೆಗೆ. ಓಕೆ. ಹಾಗೆ ನೈಸ್ ರೋಡ್ ಬಸ್ಸು ಅಷ್ಟೇ, ಲಾಸ್ಟ್ ಬಸ್ ಅಂತೆ ಅದು. ಎಷ್ಟು ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು. ನಾನು ಇನ್ನೊಂದು ಬರುತ್ತಲ್ಲ 5:20 ಬಸ್ ಬರುತ್ತೆ, ನಾನು ಹೋದಾಗ ಒಂದು 5:10 ಅನಿಸುತ್ತೆ, ಇನ್ನೊಂದು 5:20 ಅಂತ ಇತ್ತಲ್ವ, ಅದಕ್ಕೆ ನಾನು 5:20ಗೆ ಇನ್ನೊಂದು ಬಸ್ ಬರುತ್ತೇನೋ ಅಂತ ಅಂದ್ಕೊಂಡೆ. ಆಮೇಲೆ ಕಂಡಕ್ಟ್ರನ್ನ ಕೇಳಿದೆ 5:20 ಬರುತ್ತಲ್ವ ಅಂತ. ಯಾಕೆ ಅಂದರೆ ಅಷ್ಟು ರಶ್ ಇತ್ತು ಅದು ಬಸ್ಸು, ಅದಕ್ಕೋಸ್ಕರ ಕೇಳಿದೆ. ಅವರು ಇಲ್ಲ ಮೇಡಮ್ ಇದೇ ಲಾಸ್ಟ್ ಬಸ್ಸು ಅಂತಂದರು. ಅಂದರೆ 5:10 5 ಗಂಟೆ ಆ ಥರ ಬರ್ತಾರೆ, ಅವ್ರು ಬಿಡುವಾಗ 5:20 ಆಗುತ್ತೆ ಅಷ್ಟೇ. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ತನಕನೂ ನಿಂತ್ಕೊಂಡೇ ಬಂದಿದ್ದು. ಅಷ್ಟು ರಶ್ ಇತ್ತು. ಆಮೇಲೆ ಸಂಡೇ ಅಲ್ವಾ, ಸಂಡೇ ಯಾವಾಗಲೂ ಇಷ್ಟೇ ರಶ್ ಇರುತ್ತೆ ಅಂತ ಹೇಳ್ತಾಯಿದ್ರು. ಸಾಕಾಯಿತು. ಮತ್ತು ಏನಂದರೆ ಒಂದು ಗುಡ್ ನ್ಯೂಸ್ ಅಂದರೆ ಆಗಸ್ಟ್ 15ಕ್ಕೆ ಮೆಟ್ರೋ ಓಪನ್ ಅಂತ ಹೇಳಿದರು. ಆದರೆ ನೈಟ್ ಟೈಮು ಟ್ರಯಲೆಲ್ಲ ನಡೀತಾ ಇತ್ತು. ಅದು ಇವತ್ತು ಬರ್ತಾಯಿದ್ದೀವಿ ಬಸ್ಸಲ್ಲಿ, ನೈಸ್ ರೋಡಲ್ಲಿ ಮೆಟ್ರೋ ಟ್ರೈನ್ ಹೋಗ್ತಾ ಇದೆ. ಎಲ್ಲರಿಗೂ ಶಾಕು, ಮೆಟ್ರೋ ಟ್ರೈನ್ ಹೋಗ್ತಿದೆಯಲ್ಲ ಅಂತೇಳಿ. ಆಮೇಲೆ ನೋಡ್ರಿ ಎಲ್ಲ ಟ್ರಯಲ್ಲು ಅಂದರೆ ಡೇ ಟೈಮ್, ನೈಟ್ ಟೈಮ್ ಮಾತ್ರ ಟ್ರಯಲ್ ಬಿಟ್ಟಿದ್ದಾರಲ್ಲ, ಇವಾಗ ಡೇ ಟೈಮು ಕೂಡ ಟ್ರಯಲ್ ಬಿಟ್ಟಿದ್ದಾರೇನೋ ಅಂತ ಅಂದ್ಕೊಂಡ್ವಿ, ಗೊತ್ತಿಲ್ಲ. ಆಗಸ್ಟ್ 15 ಅಂದರೆ ಇವತ್ತು 2, ಇನ್ನೂ ಒಂದು ಇವತ್ತು 2 ಅಲ್ಲ 3 ತಾರೀಕು, ಇನ್ನೂ ಇದೆ ತುಂಬ ದಿನ ನೋಡೋಣ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಬಂದು ಫ್ರೆಶ್ ಅಪ್ ಆಗಿ ಸ್ಟಿಕ್ಕರ್ ಹಾಕಿದ್ದೀನಿ, ಇದು ಒಂದು ಪಿಂಕ್ ಕಲರ್, ಅದಕ್ಕೆ ನಿಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಫ್ರೆಶ್ ಅಪ್ ಆಗಿ ಮುಕ್ಕೆಲ್ಲ ತೊಳ್ಕೊಂಡು ನನ್ನ ಭೂಮಿ ಕಿರ್ಚ್ಕೊತಿದ್ದಲ್ಲ, ಅವಳಿಗೆ ಏನಾದರೂ ಹಾಕಬೇಕು, ಚಿಕನ್ ಏನಾದರೂ. ಹಾಗೆ ನಾನು ಈ ವಿಡಿಯೋನ ಎಂಡ್ ಮಾಡೋಣ ಅಂತೇಳಿ ಕಾಫಿ ಏನಾದರೂ ಮಾಡ್ಕೊಂಡು ಕುಡಿತೀನಿ. ಹಾಗೆ ಮೊನ್ನೆ ಎಲ್ಲ ಬರ್ತಾಯಿದ್ದಾರೆ, ಅವರು ಬೇಗ ಬಿಟ್ಟಿದ್ದು. ನಾನು ಮಳವಳ್ಳಿಯಲ್ಲಿ ಬಸ್ ಹತ್ತಾಗ 3:10 ಅನಿಸುತ್ತೆ, ಬಸ್ಸೆಲ್ಲ ಹೊರಡುವಾಗ 3:15 ಆಗಿತ್ತು. ಆಮೇಲೆ ಬರುವಾಗ ಇಷ್ಟು ಗಂಟೆ ಆಗಿದೆ. ಮೊನ್ನೆ ಹಾಗೆ ಬರಬೇಕಾದ್ರೆ ಅಲ್ಲಿ ಫಾರೆಸ್ಟ್ ಎಲ್ಲ ದಾಟಿದ ಮೇಲೆ ಅಲ್ಲಿ ಫಿಶ್ ಎಲ್ಲ ಮಾರ್ತಾಯಿರ್ತಾರೆ, ಅಂದರೆ ಮಾರೋದು ಅಂದರೆ ಅಲ್ಲೇ ಫ್ರೈ ಮಾಡ್ತಾಯಿರ್ತಾರೆ ಬಿಸಿದು. ನಾವು ಬರಬೇಕಾದ್ರೆ ಸುಮಾರು ಸರಿ ನೋಡಿದ್ದೀವಿ, ಅದೇ ತೊಗೊಂಡಿಲ್ಲ ಅಷ್ಟೇ. ಕೌಶಿ ಮಳೆಯೆಲ್ಲ ಬಂದಿದೆ, ಇಲ್ಲಿ ಜೋರು ಮಳೆನೇ ಬಿದ್ದಿದೆ. ಅದಕ್ಕೆ ಅಪ್ಪ ತಿನ್ನೋಣ ಅಂತ ಹೇಳಿದ್ದಾನೆ, ಅದಕ್ಕೆ ತಿಂತಾಯಿದ್ದೀವಿ ಅಂದರು. ಸರಿ ನನಗೂ ಒಂದು ತೊಗೊಬನ್ನಿ, ಯಾವ ಥರ ಇರುತ್ತೆ ಟೇಸ್ಟ್, ಯಾಕೆಂದರೆ ಯಾವಾಗಲೂ ನಾನೇ ಮಾಡಿ ತಿಂದಿರ್ತೀನಲ್ಲ, ಅದು ಒಂದೇ ಥರ ಟೇಸ್ಟ್ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಅವ್ರು ಯಾವ ಥರ ಮಾಡಿರ್ತಾರೆ ತೊಗೊಬನ್ನಿ ಅಂತ ಹೇಳಿದ್ದೀನಿ. ನೋಡ್ತೀನಿ, ಇವಾಗ ಫೋನ್ ಮಾಡಿಬಿಟ್ಟು ಎಲ್ಲಿದ್ದಾರೆ ಏನು ತಿಳ್ಕೊಂಡು. ಇನ್ನೂ ಲೇಟ್ ಆಗುತ್ತೆ ಅಂದರೆ ಕಾಫಿ ಮಾಡಿ ಕುಡಿಯೋದು, ಏನಾದರೂ ಇಲ್ಲೇ ಇದ್ದೀವಿ ಬರ್ತಾ ಇದ್ದೀವಿ ಅಂದರೆ ಫಿಶ್ಗೋಸ್ಕರ ವೆಯ್ಟ್ ಮಾಡ್ತಾಯಿರ್ತೀನಿ ಅಷ್ಟೇ. ಓಕೆ. ಹಾಗೆ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಶನಿವಾರ ಭಾನುವಾರದ್ದು 2 ದಿನದ ವೀಡಿಯೋನು ಒಂದೇ ವೀಡಿಯೋದಲ್ಲಿ ಹಾಕಿದ್ದೀನಿ. ಓಕೆ, ಬಾಯ್. ಗುಮ್ಮಿ ಬಾಯ್ ಮಾಡು, ನೀನು ಗುಮ್ಮಿ ಬಾಯ್. ಓಕೆ. ಹಾಗೆ ನಾನು ಆ ವಿಡಿಯೋನ ಎಂಡ್ ಮಾಡೋಣ ಅಂತ ಮಾಡಿದ್ದೆ. ಹಾಗೆ ಈ ವಿಡಿಯೋದು ಒಂದು ಕ್ಲಿಪ್ಪಿಂಗ್ ಇತ್ತು, ಇದನ್ನು ಕೂಡ ಎಂಡ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಹಾಗೆ ಬೆಕ್ಕು ಏನಂದರೆ ಇದು ಬಂದು ನೆಕ್ಸ್ಟ್ ಡೇ, ಅಂದರೆ ನಾನು ಶನಿವಾರ, ಭಾನುವಾರ, ಸೋಮವಾರ 3 ದಿನದ್ದು ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ.
ನನಗಂತೂ ಇತ್ತೀಚೆಗೆ ವೀಡಿಯೋ ಮಾಡೋದಕ್ಕೂ ಬೇಜಾರಾಗ್ತಿದೆ, ವೀಡಿಯೋ ಹಾಕೋದಕ್ಕೂ ಬೇಜಾರಾಗ್ತಿದೆ. ಏನೋ ಯಾವಾಗಲೋ ಒಂದು ವೀಡಿಯೋ ಹಾಕೋಣ, ಅಪರೂಪಕ್ಕಾದರೂ ವಾರದಲ್ಲಿ 1-2 ವೀಡಿಯೋನಾದರೂ ಹಾಕೋಣ ಅಂತೇಳಿ ಹಾಕ್ತೀನಿ ಅಷ್ಟೇ. ನೋಡೋಣ, ನನಗೆ ಯಾಕೋ ಗೊತ್ತಿಲ್ಲ, ಇತ್ತೀಚೆಗೆ ಇಂಟ್ರೆಸ್ಟೇ ಇಲ್ಲ. ವೀಡಿಯೋ ಮಾಡೋದಕ್ಕಿರ್ಬೋದು, ವೀಡಿಯೋ ಅಪ್ಲೋಡ್ ಮಾಡೋದಕ್ಕಿರ್ಬೋದು ಇಂಟ್ರೆಸ್ಟೇ ಇಲ್ಲ. ಹಾಗೆ ಇದು ಒಂದು ಕ್ಲಿಪ್ಪಿಂಗ್ ಇತ್ತು, ಇದನ್ನು ಇದರಲ್ಲೇ ಆ್ಯಡ್ ಮಾಡೋಣ ಅಂಥೇಳಿ ಆ್ಯಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ. ಹಾಗೆ ಬೆಕ್ಕು ಹೊರಗಡೆ ಬಿಸಿಲಿರೋದ್ರಿಂದ ಫುಲ್ಲು ಅದಕ್ಕೇನೋ ಖುಷಿ, ಬಿಸಿಲೆಲ್ಲ ಇರುವಾಗ ಆಟ ಆಡಿಕೊಂಡು ಕೂತಿತ್ತಲ್ಲ, ಅದಕ್ಕೆ ಅದರದ್ದೊಂದು ಸಣ್ಣದೊಂದು ಕ್ಲಿಪ್ಪಿಗೆ ತೊಗೊಂಡಿದ್ದೆ. ಹಾಗೆ ನಾನು ಒಂದು ಡ್ರೆಸ್ನೂ ಕೂಡ ನಾನು ಬುಕ್ ಮಾಡಿದೆ, ಅದು ಬಂದಿತ್ತು. ಅದನ್ನು ಕೂಡ ಇದೇ ವಿಡಿಯೋದಲ್ಲೇ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಆ ಡ್ರೆಸ್ಸು ಚೆನ್ನಾಗಿದೆ, ನೋಡಿ ಇವಾಗ ತೋರಿಸ್ತೀನಿ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ಬ್ಲ್ಯಾಕ್ ಕಲರೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ ನನಗೆ. ಡ್ರೆಸ್ಸೆಲ್ಲ ಸೀರೆ ಇರ್ಬೋದು, ಡ್ರೆಸ್ ಇರ್ಬೋದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂದರೆ ತುಂಬ ಇಷ್ಟ ಅಂತ. ಇದು ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾಗೆ ಪಿಂಕ್ ಇದೆ. ಚೆನ್ನಾಗಿದೆ ಡ್ರೆಸ್ ಅಂತೂ, ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟು ನೋಡುವಾಗ ಚೆನ್ನಾಗಿದೆ, ಯಾಕೆಂದರೆ ಬ್ಲ್ಯಾಕ್ ವೈಟ್ ಮತ್ತು ಪಿಂಕ್ ಎಲ್ಲ ಇರೋದ್ರಿಂದ ಸ್ವಲ್ಪ ಏನಂತ ಹೇಳ್ತಾರೆ, ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡ್ ಲುಕ್ ಥರ ಅನಿಸುತ್ತೆ. ಅದಕ್ಕೆ ಇದನ್ನು ತೊಗೊಳ್ಳೋಣ ಅಂಥೇಳಿ ಬುಕ್ ಮಾಡಿದ್ದೆ. ಚೆನ್ನಾಗಿದೆ. ಇದು ಬಂದು ಪ್ಯಾಂಟಲ್ಲಿ ಈ ಥರ ಇದು ಬಂದು ಎಂಬ್ರಾಯ್ಡಿಂಗು, ಪ್ರಿಂಟೆಡ್ ಅಲ್ಲ. ಒಂದೊಂದು ನಾವು ಇದರಲ್ಲಿ ನೋಡಬೇಕಾದ್ರೆ ಆನ್ಲೈನಲ್ಲಿ ಅದು ಹೆಂಗೆ ಕಾಣಿಸುತ್ತೆ ಅಂದರೆ ಪ್ರಿಂಟೆಡ್ ಥರ ಕಾಣಿಸುತ್ತೆ ಒಂದೊಂದು. ಇದು ಬಂದು ಪ್ರಿಂಟೆಡ್ ಅಲ್ಲ, ಎಂಬ್ರಾಯ್ಡಿಂಗ್ ಇದೆ. ಟಾಪ್ ಮತ್ತು ಪ್ಯಾಂಟು ಬಾಟಮಲ್ಲೂ ಕೂಡ ಎಂಬ್ರಾಯ್ಡಿಂಗ್ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವೇಲು ಅಷ್ಟೇ, ವೇಲಂತೂ ತುಂಬ ಸಾಫ್ಟ್ ಇದೆ, ತುಂಬಾ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು, ಅದಕ್ಕೆ ತೊಗೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಲಿಂಕ್ ಬೇಕು, ಈ ಡ್ರೆಸ್ದು ಅಂದರೆ ಕಮೆಂಟ್ಸ್ ಮಾಡಿ, ಲಿಂಕೆಲ್ಲ ಶೇರ್ ಮಾಡ್ತೀನಿ. ಓಕೆ. ನನಗಂತೂ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಗುತ್ತೋ ಏನೋ ಗೊತ್ತಿಲ್ಲ. ಒಬ್ಬೊಬ್ಬರಿಗೆ ಬ್ಲ್ಯಾಕ್ ಎಲ್ಲ ಯೂಸೇ ಮಾಡಲ್ಲ, ಅಂಥವ್ರಿಗೆ ಇಷ್ಟ ಆಗಲ್ಲ ಅನ್ಕೋತೀನಿ. ಓಕೆ. ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.